ಚಿಂಚೋಳಿ ಆಸ್ಪತ್ರೆಯಲ್ಲಿ ಆಕ್ಸಿಜನ್ ಘಟಕ ಬ್ಲಾಸ್ಟ್ ಆಗಿದೆ. ಆಸ್ಪತ್ರೆಯಲ್ಲಿ ಸದ್ಯಕ್ಕೆ ಆತಂಕದ ವಾತಾವರಣ ನಿರ್ಮಾಣವಾಗಿದೆ. ಕಲಬುರಗಿಯ ಚಿಂಚೋಳಿ ಆಸ್ಪತ್ರೆಯಲ್ಲಿ ಘಟನೆ ನಡೆದಿರೋದು. ಒಂದ್ ಕಡೆ ಸಿಬ್ಬಂದಿ ಆತಂಕದಲ್ಲಿದ್ದಾರೆ, ಆಸ್ಪತ್ರೆ ಹೊರಗಡೆ ರೋಗಿಗಳು ಆತಂಕದಲ್ಲಿದ್ದಾರೆ. ಯಾವ ಕ್ಷಣದಲ್ಲಿ ಏನಾಗುತ್ತೆ ಅಂತ ಹೇಳಿ, ಯಾಕಂದ್ರೆ ಅಲ್ಲಿ ಸ್ಫೋಟವಾಗಿರೋದು ಆಕ್ಸಿಜನ್ ಘಟಕ. 5,000 ಲೀಟರ್ ಆಕ್ಸಿಜನ್ ಸಾಮರ್ಥ್ಯದ ಘಟಕ ಸ್ಫೋಟವಾಗಿದೆ. ಸುಮಾರು 1 ಗಂಟೆಯಿಂದ ಆಕ್ಸಿಜನ್ ನಿರಂತರವಾಗಿ ಲೀಕ್ ಆಗ್ತಾ ಇದೆ. ಸಹಜವಾಗಿ ಇದು ಆತಂಕವನ್ನ ಮೂಡಿಸುತ್ತೆ. ಹಾಗಾಗಿ ಸಿಬ್ಬಂದಿ ಮತ್ತೆ ರೋಗಿಗಳು ಆತಂಕದಲ್ಲಿದ್ದಾರೆ. ಚಿಂಚೋಳಿ ಆಸ್ಪತ್ರೆಯಲ್ಲಿ ಆಗಿರುವಂತಹ ಘಟನೆ ಇದು. ಆಕ್ಸಿಜನ್ ಘಟಕ ಸ್ಫೋಟವಾಗಿದೆ. ಸುಮಾರು 5,000 ಲೀಟರ್ ಆಕ್ಸಿಜನ್ ಸಾಮರ್ಥ್ಯದ ಘಟಕ ಇದು. ಕಲಬುರಗಿಯಲ್ಲಿ ಆಸ್ಪತ್ರೆಯಲ್ಲಿ ಸದ್ಯಕ್ಕೆ ಆತಂಕದ ವಾತಾವರಣ ಇದೆ. ನೋಡಿ, ಹೊರಗಡೆ ರೋಗಿಗಳಿದ್ದಾರೆ, ಅಲ್ಲಿ ಏನಾಗಿದೆ ಅಂತ ಅವ್ರಿಗೆ ಕ್ಲಾರಿಟಿ ಇಲ್ಲ. ಬಟ್ ಆಕ್ಸಿಜನ್ ಈ ತರ ಲೀಕ್ ಆಗ್ತಿದೆ ಅಂತ ಗೊತ್ತಾದಾಗ ದೊಡ್ಡ ಮಟ್ಟದಲ್ಲಿ ಏನಾದ್ರು ಬ್ಲಾಸ್ಟ್ ಆಗುತ್ತಾ, ಬೆಂಕಿ ಹೊತ್ಕೊಳ್ಳುತ್ತಾ, ಇಂಥ ಆತಂಕದಲ್ಲಿ ಸಹಜವಾಗಿ ಅವರಿದ್ದಾರೆ. ಇನ್ನು ಒಳಗಡೆ ಸಿಬ್ಬಂದಿ ಇದ್ದಾರೆ, ಅದು ಆಸ್ಪತ್ರೆ, ಹಂಗೆ ಬಿಟ್ಟು ಹೋಗಂಗೂ ಇಲ್ಲ. ಹಾಗಾಗಿ ಅವರು ಆತಂಕದಲ್ಲಿದ್ದಾರೆ. 1 ಗಂಟೆಯಿಂದ ನಿರಂತರವಾಗಿ ಆಕ್ಸಿಜನ್ ಲೀಕ್ ಆಗ್ತಿದೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟೆಡ್ ಇದ್ದಾರೆ ನಮ್ಮ ರಿಪೋರ್ಟರ್ ಅರುಣ್ ಕುಮಾರ್. ಅರುಣ್ ಕುಮಾರ್, ಯಾವ ಕಾರಣದಿಂದ ಆಕ್ಸಿಜನ್ ಘಟಕ ಸ್ಫೋಟವಾಗಿರೋದು ಅಂತ ಗೊತ್ತಾಗಿದೆಯಾ? ಈಗ ಕಳೆದ ಒಂದು ಗಂಟೆಯಿಂದ ಲೀಕ್ ಆಗ್ತಿತ್ತಲ್ಲ ಆಕ್ಸಿಜನ್, ಅದನ್ನು ಸ್ಟಾಪ್ ಮಾಡಿದಾರ ಸಿಬ್ಬಂದಿ? ಶರ್ಮಿತಾ, ಇದು ಕಲಬುರಗಿಯ ಚಿಂಚೋಳಿ ತಾಲೂಕಿನ ಚಂದಾಪುರ್ನಲ್ಲಿರುವಂತಹ ಇದು ತಾಲೂಕು ಆಸ್ಪತ್ರೆಯಲ್ಲಿ ಕಳೆದ ಹಲವು ವರ್ಷಗಳಿಂದ ಇದು ಆಕ್ಸಿಜನ್ ಪ್ಲಾಂಟ್ ಮಾಡಲಾಗಿತ್ತು. ಇಂದು ಬೆಳಗ್ಗೆ 10 ಗಂಟೆಗೆ ಏನಂತಂದ್ರೆ ಆಕ್ಸಿಜನ್ ಪ್ಲಾಂಟ್ ಇಂದ ಆಕ್ಸಿಜನ್ ಅನ್ನ ಸ್ಫೋಟ ಆಗುತ್ತೆ. ಸ್ಫೋಟ ಆದ ತಕ್ಷಣ ಆಕ್ಸಿಜನ್ ಲೀಕ್ ಆಗ್ತಾ ಇರ್ತದೆ. ಹಾಗಾಗಿ ಅಲ್ಲಿ ಸಾಕಷ್ಟು ಜನ ಪೇಷಂಟ್ಗಳು, ರೋಗಿಗಳು ಕೂಡ ಆ ಒಂದು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ರು. ಇನ್ನು ಹೊರ ರೋಗಿಗಳು ಕೂಡ ಆಸ್ಪತ್ರೆಗೆ ಬರ್ತಾ ಇದ್ರು. ಎಲ್ಲೊಂದ್ ಕಡೆ ಈ ಒಂದು ಆಕ್ಸಿಜನ್ ಸ್ಫೋಟ ಆಗಿ ಮತ್ತೆ ಆಕ್ಸಿಜನ್ ಲೀಕ್ ಆಗೋದ್ರಿಂದ ಅಲ್ಲಿನ ಇದ್ದಂತಹ ಏನು ಆಸ್ಪತ್ರೆ ರೋಗಿಗಳಿಗೆ ಆಸ್ಪತ್ರೆ ಸಿಬ್ಬಂದಿಗಳಿಗೆ ಕೆಲವು ಹೊತ್ತು ಆತಂಕದ ವಾತಾವರಣ ಸೃಷ್ಟಿಯಾಗಿತ್ತು. ಈಗ ಏನು ಸ್ಥಳಕ್ಕೆ DHO ರಜನಿಕಾಂತ್ ಸ್ವಾಮಿ ಅವರು ಕೂಡ ಭೇಟಿಯನ್ನು ನೀಡಿ ಪರಿಶೀಲನೆ ಕೂಡ ಮಾಡ್ತಾ ಇದ್ದಾರೆ. ಆಕ್ಸಿಜನ್ ಲೀಕ್ ಆಗ್ತಾರೆ, ಯಾವ ಕಾರಣಕ್ಕಾಗಿ ಸ್ಫೋಟ ಆಯ್ತು, ಆ ಒಂದು ಸ್ಫೋಟ ಆಗಕ್ಕೆ ಕಾರಣ ಏನು, ಅದು ಎಷ್ಟೊತ್ತಿನ ಲೀಕ್ ಆಗ್ತಾ, ಇದರಿಂದ ಏನಾದ್ರು ಅಲ್ಲಿನ ತೊಂದರೆ ಆಗ್ತಾ ಅನ್ನೋದ್ರ ಬಗ್ಗೆ ಕೂಡ ಸಂಪೂರ್ಣ ಮಾಹಿತಿಯನ್ನು ಕೂಡ ಕಲೆ ಹಾಕ್ತಾ ಇದ್ದಾರೆ. ಈಗ ಏನಂತಂದ್ರೆ ಈ ಒಂದು ದುರಂತದಲ್ಲಿ ಯಾವುದೇ ರೀತಿಯ ಒಂದು ಅಹಿತಕರ ಘಟನೆ ನಡೆದಿರೋದಿಲ್ಲ. ಹೀಗಾಗಿ ಎಲ್ಲೋ ಒಂದ್ ಕಡೆ ರೋಗಿಗಳು ಕೆಲವೊತ್ತು ಆತಂಕದ ವಾತಾವರಣ ನಿರ್ಮಾಣವಾಗಿತ್ತು. ರೋಗಿಗಳು ಕೂಡ ಆಕ್ಸಿಜನ್ ಅನ್ನ ತಗೊಂಡು ಆಕ್ಸಿಜನ್ ಮೇಲೆ ಇದ್ದಂತ ರೋಗಿಗಳು ಕೂಡ ಕೆಲವತ್ತು ಅದನ್ನು ತೊಂದರೆ ಆಗ್ತಾ ಇತ್ತು. ಹೀಗಾಗಿ ಅದನ್ನ ಪರ್ಯಾಯ ವ್ಯವಸ್ಥೆಯನ್ನು ಮಾಡೋದ್ರ ಮೂಲಕ ಅಲ್ಲಿ ಯಾವ ಕಾರಣಕ್ಕಾಗಿ ಒಂದು ಆಕ್ಸಿಜನ್ ಪ್ಲಾಂಟ್ ಅನ್ನ ಸ್ಫೋಟ ಆಯ್ತು ಮತ್ತೆ ಲೀಕ್ ಆಗ್ತಿರೋದು ಯಾವ ರೀತಿಯ ಕಂಟ್ರೋಲ್ ಮಾಡೋಕೆ ಅನ್ನೋದ್ರ ಬಗ್ಗೆ ಕೂಡ ಈಗ ಅಲ್ಲಿನ ಸಿಬ್ಬಂದಿಗಳು ಮತ್ತು ಇಲ್ಲಿನ DHO ಕೂಡ ಈಗ ಕೆಲಸವನ್ನ ಮಾಡ್ತಾ ಇರುವಂತದ್ದು. ಶರ್ಮಿತಾ, ಫೈನ್, ಥ್ಯಾಂಕ್ ಯು ಅರುಣ್, ತಮ್ಮ ಇನ್ಫಾರ್ಮೇಶನ್ಗೆ.